ಮುತ್ತೈದೆ ಭಾಗ್ಯ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ವಟ ಸಾವಿತ್ರಿ ವ್ರತದ ಮಹಿಮೆ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಅದರ ಆಚರಣೆ ಹೇಗೆ ತಿಳ್ಕೊಳ್ಳೋಣ ಬನ್ನಿ. ತಿಲ್ಕಾವತಿ ಅವರೇ, ಮುಖ್ಯವಾಗಿ ಈ ಆಚರಣೆಯಲ್ಲಿ ನಾವು ಎಲ್ಲೂ ಕಾಣದೇ ಇರುವಂತಹ ಒಂದು ಆಚರಣೆ ಅಂದರೆ ಮರಕ್ಕೆ ದಾರವನ್ನು ಸುತ್ತಾರೆ. ಹಾಗೆ ಉಡಿ ತುಂಬೋದು ಸಾಮಾನ್ಯವಾಗಿ ನೋಡ್ತಿರ್ತೀವಿ. ಈ ಮರಕ್ಕೆ ದಾರ ಕಟ್ಟೋದ್ರ ವಿಶೇಷತೆ ಏನು? ಮುತ್ತೈದೆಯರಿಗೆ ಗಂಡನ ಶ್ರೇಯಸ್ಸಿಗಾಗಿ ಅವರ ಆಯುಷ್ ವೃದ್ಧಿ ಆಗಲಿ ಅದಕ್ಕೋಸ್ಕರ ಈ ವಟು ವೃಕ್ಷಕ್ಕೆ ದಾರ ಸುತ್ತೋದನ್ನು ಮಾಡ್ತಾರೆ. ಶ್ಲೋಕನೇ ಇದೆಯಲ್ಲ, ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಹೇಳಿ ಆ ಶ್ಲೋಕನೇ ನನ್ನ ಮಾಂಗಲ್ಯವನ್ನು ವೃದ್ಧಿ ಆಗುವಂತೆ ಮಾಡಮ್ಮ, ನನ್ನಲ್ಲೇ ಇರಬೇಕು ಮುತ್ತೈದೆ ಭಾಗ್ಯ, ನಾನು ಸಾಯೋವರೆಗೂ ನನಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಅದು, ನನ್ನ ಆಯಸ್ಸಿರುವವರೆಗೂ ನನಗೆ ಬೇಕು ಅಂತೇಳಿ ಆ ಭಗವಂತನಲ್ಲಿ ಬೇಡೋ ಅಂಥದ್ದು. ಈ ವೃಕ್ಷಕ್ಕೆ ದಾರ ಸುತ್ತೋದು ಬಂದು ನನ್ನ ಪ್ರೊಟೆಕ್ಷನ್, ಅಂದರೆ ಆಯುಸ್ಸಿಗೋಸ್ಕರ, ನನ್ನ ಗಂಡನ ಆಯುಸ್ಸಿಗೋಸ್ಕರ ನಾನು ದಿಗ್ಬಂಧನ ಮಾಡ್ತಾ ಇದ್ದೇನೆ, ನನ್ನ ಗಂಡ ನನ್ನನ್ನು ಬಿಟ್ಟು ಹೋಗಬಾರದು, ನನ್ನಲ್ಲೇ ಇರಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಹೆಂಗಸಾದವಳು ಮುತ್ತೈದೆ ವ್ರತ ಅಂತ ಮಾಡಿಬಿಟ್ಟು ಅದನ್ನು ಮಡ್ಲಕ್ಕಿ ತುಂಬಿ ಬೇರೆ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಹಣ್ಣು ಹೂವು ಕಾಯಿ ಮಡ್ಲಕ್ಕಿ ತುಂಬಿ ಅವರಿಂದ ಆಶೀರ್ವಾದ ಪಡೆಯೋದು. ಇನ್ನೊಬ್ಬ ಮುತ್ತೈದೆಯರಿಂದ ತನ್ನ ಸೌಭಾಗ್ಯ ಉಳಿಬೇಕು ಅಂತೇಳಿ ಇನ್ನೊಬ್ಬ ಮುತ್ತೈದೆಯರಿಂದ ಆಶೀರ್ವಾದ ಪಡ್ಕೊಳ್ಳೋದಕ್ಕೋಸ್ಕರ ಈ ವ್ರತನ ಆಚರಣೆ ಮಾಡ್ತಾರೆ. ಅದು ಅಲ್ಲದೆ ಮುತ್ತು ಐದನು ಎತ್ತಿ ಕೊಡುವಳು ಮುತ್ತೈದೆ ಲಕ್ಷ್ಮಿ, ನಿತ್ಯ ಪೂಜಿಪ ಸತ್ಯವಂತೆಗೆ ಕರುಣೆ ಕಟ್ಟಾಣಿ, ದೇಶ ಕುಂಕುಮ ಕಂಚುಕ ಕಡಗ ಕರಿಮಣಿ ಮಾಂಗಲ್ಯ, ದನಕ ಕನಕ ಮುತ್ತು ರತ್ನ ವಜ್ರ ವೈಡೂರ್ಯ ಅಂತೇಳಿ ಹಾಡೇ ಇದೆ. ಅದೇನಂದರೆ ಮುತ್ತು ರತ್ನ ವಜ್ರ ವೈಡೂರ್ಯ ಎಲ್ಲ ಏನು ನಮಗೆ ಅಂದರೆ ದೇಶ ಕುಂಕುಮ ಕಂಚುಕ ಕಡಗ ಕರಿಮಣಿ ಮಾಂಗಲ್ಯ, ಇವಿಷ್ಟೇ ನಮಗೆ ವಜ್ರ ವೈಡೂರ್ಯ ಇದ್ದಾಗೆ. ಇವಿಷ್ಟು ಇದ್ದು ಬಿಟ್ರೆ ವಜ್ರ ವೈಡೂರ್ಯ ಆಸ್ತಿ ಪಾಸ್ತಿ ಎಲ್ಲ ಮುತ್ತೈದೆಯರಿಗೆ ಇದ್ದಾಗೆ. ಆಸ್ತಿ ಸಂಪಾದನೆ ಮಾಡಬೇಕು, ಹಣ ಇದ್ರೇನೆ ಜೀವನ ಅನ್ನೋ ಥರ ಏನಿಲ್ಲ. ಹೆಂಗಸಿಗೆ ಬೇಕಾಗಿರೋದು ಮುತ್ತೈದೆ ಭಾಗ್ಯ. ಈ ಐದನ್ನು ಕೊಡುವಂಥವಳು ಮಹಾಲಕ್ಷ್ಮಿ. ಆಕೆನ ಒಲಿಸ್ಕೊಂಡು ಅವಳ ವೃತಾನ ಆಚರಣೆ ಮಾಡೋದು ಮುತ್ತೈದೆಯರ ಕರ್ತವ್ಯ ಕೂಡ. ಓಕೆ, ಈಗ ಧಾರವಾಡದಲ್ಲಿ ನಿನ್ನೆ ಈ ಒಂದು ವ್ರತವನ್ನು ಆಚರಣೆ ಮಾಡಲಾಯಿತು. ಸೊ ಹೇಗೆ ಆಚರಣೆ ಮಾಡಿದ್ರು ನಮ್ಮ ರಿಪೋರ್ಟರ್ ಅಲ್ಲಿಂದ ಅಮರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಓಕೆ ಅಮರೇಶ್, ನಿನ್ನೆ ವಟಸಾವಿತ್ರಿ ವ್ರತ ಇತ್ತು, ಎಲ್ಲಾ ಕಡೆನೂ ಆಚರಿಸಿದ್ರು. ಧಾರವಾಡದಲ್ಲಿ ಯಾವ ರೀತಿ ಇತ್ತು ಈ ಆಚರಣೆ? ಹೌದು ಭಾವನಾ, ಏನಂತಂದ್ರೆ ನಿನ್ನೆ ಏನ್ ವಟ ಸಾವಿತ್ರಿ ಪೂಜೆ ಇತ್ತು. ಆ ಪೂಜೆಯಲ್ಲಿ ಸುಮಾರು ಬೆಳಿಗ್ಗೆ 4 ಗಂಟೆಯಿಂದಾನೇ ಏನ್ ನಗರದ ಮಹಿಳೆಯರೆಲ್ಲರೂ ಒಟ್ಟಿಗೆ ದುರ್ಗಾದೇವಿ ಗುಡಿ ಹತ್ರ ಇರೋ ಒಂದು ದೊಡ್ಡದಾದ ಆಲಮರಕ್ಕೆ ಸುಮಾರು ಒಂದು 5 ಸುತ್ತು ದಾರ ಸುತ್ತಿ, ಆ ದಾರ ಸುತ್ತಿದ ನಂತರ ಅದಕ್ಕೆ ಹೂ ಹಣ್ಣು ಮತ್ತು ಕಾಯಿ ಇಟ್ಟು ಪೂಜೆ ಮಾಡಿ ನಂತರ 5 ಜನ ಮುತ್ತೈದೆಯರಿಗೆ ಆ ಉಡಿ ತುಂಬುವ ಮೂಲಕ ನನ್ನ ಪತಿರಾಯನಿಗೆ ನನ್ನ ಗಟ್ಟಿ 100 ವರ್ಷ ಆಯುಷು ಕೊಡ್ಲಿ, ಗಟ್ಟಿರ್ಲಿ, ಯಾವುದೇ ಸಮಸ್ಯೆ ಬರ್ದೆ ಹಾಗೆ ನನ್ನ ಪತಿರಾಯನಿಗೆ ಯಾವುದೇ ತೊಂದರೆ ಆಗ್ಬಾರ್ದು, ಮತ್ತೆ ನಮ್ಮಿಬ್ಬರ ಏನ್ ಜನ್ಮ ಜನ್ಮಾಂತರ ಬಂದು ಯಾವತ್ತೂ ಕೂಡ ಗಟ್ಟಿಗೊಳಿಸ್ಬೇಕು, ನಾನು ಇರೋವರೆಗೂ ನನ್ನ ಜೊತೆ ನನ್ನ ಪತಿರಾಯ ಇರ್ಬೇಕು ಅಂತ ಹೇಳಿ ಬೇಡ್ಕೊಂಡ್ರು. ಹಾಗೆ ಏನು ಸುಮಾರು ಒಂದು 1000 ಜನ ಮುತ್ತೈದರು ಕೂಡ ಪಾಲ್ಗೊಂಡ್ರು. ಮತ್ತೆ ಆ ಪಾಲ್ಗೊಂಡು ಏನು ಒಂದು 5 ಜನ ಮುತ್ತೈದರಿಗೆ ಉಡಿ ತುಂಬುವ ಮೂಲಕ ತಮ್ಮ ಪತಿರಾಯನ ಸಂಬಂಧ ಗಟ್ಟಿಯಾಗಿರ್ಲಿ ಅಂತ ಬೇಡ್ಕೊಂಡ್ರು ಭಾವನಾ. ಓಕೆ, ಈ ಒಂದು ಆಚರಣೆ ಬಗ್ಗೆ ಮಹಿಳೆಯರು ಏನು ಹೇಳ್ತಾರೆ? ಒಟ್ಟಿನಲ್ಲಿ ಮಹಿಳೆಯರೆಲ್ಲ ಒಟ್ಟೊಟ್ಟಿಗೆ ಸೇರ್ತಿದ್ದಾರೆ, ಒಂದ್ ರೀತಿ ಖುಷಿ ಇರುತ್ತೆ, ಒಂದ್ ರೀತಿ ಸಂತೋಷ ಇರುತ್ತೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತಾ ಇದ್ರು ಅವರು? ಹೌದು ಭಾವನಾ, ನಿಜಕ್ಕೂ. ಯಾಕಂತಂದ್ರೆ ಪತಿರಾಯನ್ಗೆ ಪೂಜೆ ಮಾಡುವಂತದ್ದು ರಾಜ್ಯದ ಬಹುತೇಕ ಕಡೆ ಭೀಮನ ಅಮಾವಾಸ್ಯೆ ಒಂದು, ಆದ್ರೆ ಧಾರವಾಡ ಮತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾತ್ರ ಈ ಏನು ಕಾರ ಹುಣ್ಣಿಮೆ ದಿನ. ಯಾಕಂತಂದ್ರೆ ಇದು ರಾಜಸ್ಥಾನ ಮತ್ತು ಮಹಾರಾಷ್ಟ್ರದಿಂದ ಎರವಲ್ ಬಂದಿರುವಂತ ಹಬ್ಬ. ಹಾಗಾಗಿ ರಾಜಸ್ಥಾನ ಮತ್ತು ಮಹಾರಾಷ್ಟ್ರದಲ್ಲಿ ಇದು ಭಾರಿ ಪ್ರಮಾಣ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಇದ್ದ ಹಬ್ಬ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಅದರಿಂದ ಎರವಲಾಗಿ ಬಂದಿರುವಂತದ್ದು ಉತ್ತರ ಕರ್ನಾಟಕ ಬಹುತೇಕ ಜಿಲ್ಲೆ, ಧಾರವಾಡ, ಗದಗ ಮತ್ತೆ ಇತರ ಜಿಲ್ಲೆಗಳು ಕೂಡ ಈ ಒಂದು ಹಬ್ಬ ಇತ್ತೀಚೆಗೆ ಹಬ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ 1000 ಜನ ಮಹಿಳೆಯರು ಕೂಡ ಪಾಲ್ಗೊಂಡಿದ್ರು. ಮತ್ತೆ ಇತ್ತೀಚೆಗೆ ಮದುವೆ ಆಗಿರುವಂತ ಯುವ ಜೋಡಿಗಳು ಕೂಡ ಈ ಒಂದು ವಟ ಸಾವಿತ್ರಿ ಪೂಜೆಗೆ ಆ ಪತ್ನಿಯರಿಗೆ ಗಂಡಂದ್ರು ಕೂಡ ಸಾಥ್ ನೀಡಿದ್ರು. ಯಾಕಂತಂದ್ರೆ ಇತ್ತೀಚೆಗೆ ಯುವ ಜನತೆಯಲ್ಲಿ ಕೂಡ ಒಂದು ಸಂಬಂಧಗಳು ಹಳಿಸಿ ಹೋಗ್ತಾ ಇದೆ. ಅಂತ ಒಂದು ಸಂದರ್ಭದಲ್ಲಿ ಈ ಒಂದು ಪೂಜೆಯಲ್ಲಿ ಪಾಲ್ಗೊಂಡು ಒಂದು ಗಂಡ ಹೆಂಡತಿಯ ಸಂಬಂಧ ಯಾವ ರೀತಿ ಇರಬೇಕು, ಮತ್ತೆ ಇದರಿಂದ ಒಂದು ಏನು ಇಬ್ಬರ ನಡುವೆ ಒಂದು ಬಾಂಧವ್ಯ ಬೆಸೆಯುವಂತ ಒಂದು ಸಣ್ಣ ಪ್ರಯತ್ನ ಆಗತ್ತೆ. ಯಾಕಂದ್ರೆ ಕೆಲವೊಂದು ಮೂಢನಂಬಿಕೆಗಳು ಕೂಡ ನಾವು ಕಂಡು ಬಂದ್ರು ಕೂಡ ಆ ಮೂಢನಂಬಿಕೆಯಲ್ಲಿ ಒಂದು ಗಟ್ಟಿವಾದ ಸಂಬಂಧ ಒಂದು ಬೆಸೆಯುವಂತ ಒಂದು ಕೊಂಡಿ ಹಬ್ಬ ಅಂತ ಹೇಳಿ ಹೇಳ್ಬೋದು ಭಾವನಾ.
ಓಕೆ ಅಮರೇಶ್, ಧನ್ಯವಾದ ಮಾಹಿತಿಗಾಗಿ. ಒಟ್ಟಾರೆ ಎಲ್ಲ ಕಡೆನೂ ಈ ಆಚರಣೆ ಇದೆ, ಆದರೆ ಬೇರೆ ಬೇರೆ ಹೆಸರಲ್ಲಿ. ಕೇವಲ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಉತ್ತರ ಭಾರತದಲ್ಲಿಯೂ ಕೂಡ ಈ ರೀತಿಯ ಆಚರಣೆಗಳನ್ನು ನಾವು ಕಾಣಬಹುದು. ಬನ್ನಿ ಚರ್ಚೆಯನ್ನು ಮುಂದುವರಿಸೋಣ. ವಿಶಾಲಕ್ಷ್ಮಿ ಅವರೇ, ಮುಖ್ಯವಾಗಿ ಈ ಆಚರಣೆ ಜ್ಯೇಷ್ಠ ಮಾಸದ ಹುಣ್ಣಿಮೆಯ ದಿನ ಬರುತ್ತೆ. ಇದರ ವಿಶೇಷತೆ ಏನು? ಜ್ಯೇಷ್ಠ ಮಾಸ ಅಂದ್ರೇ ಭಾಳ ಶ್ರೇಷ್ಠವಾದದ್ದು ಅಂತ. ಹಂತ ಮಾಸದಲ್ಲಿ ಬರ್ತಕ್ಕಂಥ ಹುಣ್ಣಿಮೆ ಅಂದರೆ ವಿಶೇಷ, ಅದರಲ್ಲೂ ಜ್ಯೇಷ್ಠ ಮಾಸದಲ್ಲಿ ಬರ್ತಕ್ಕಂಥ ಹುಣ್ಣಿಮೆ ಭಾಳ ವಿಶೇಷಕರವಾದದ್ದು. ಎಂತೋ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೂ ಹುಣ್ಣಿಮೆ ದಿವಸ ಮಾಡಿದ್ರೆ ಎಲ್ಲ ಶ್ರೇಯಸ್ಸಾಗುತ್ತೆ ಅಂತಾರೆ. ಹುಣ್ಣಿಮೆಯಿಂದ ಪಂಚಮಿ ತನಕ ಎಲ್ಲ ಕೆಲಸ ಮಾಡ್ಬೋದು, ಆದ ನಂತರ ನಮಗೆ ಅಮರ ಪಕ್ಷ ಬಂದ್ಬಿಡುತ್ತೆ, ಮಾಡೋದಕ್ಕಾಗೋದಿಲ್ಲ ಅಂತ. ಅದರಲ್ಲಿ ಹುಣ್ಣಿಮೆ ಭಾಳ ವಿಶೇಷ. ಆ ಹುಣ್ಣಿಮೆ ಗುರುವಾರ ಅಂತ, ನೆನ್ನೆ ಬುಧವಾರ, ಇವತ್ತು ಗುರುವಾರ. ಈ ಗುರುವಾರ ದಿವಸ ಬರೋದು ಭಗವಂತನ ಆಗಿರ್ತಕ್ಕಂಥ ಸರ್ವೇಶ್ವರನಿಗೆ ಭಾಳ ವಿಶೇಷ. ತುಂಬಿದ ಚಂದ್ರನನ್ನು ನೋಡ್ತಕ್ಕಂಥ ಒಂದು ಸಂತೋಷ ಎಂಥದಂತ ಹೇಳಿದ್ರೆ, ಅದು ಸಣ್ಣ ಮಕ್ಕಳು ಕೂಡ ನಾವು ತೋರಿಸ್ತೀವಿ, ಚಂದಮಾಮನ್ನ ನೋಡಿ ಇಷ್ಟು ಚೆನ್ನಾಗಿದ್ದಾನೆ, ಅದು ಮಕ್ಕಳಿಗೆಲ್ಲ ತೋರಿಸಿ ಅದನ್ನು ಸಂತೋಷ ಪಡ್ತಕ್ಕಂಥದ್ದು. ಅದು ಇಲ್ಲದೆ ಹುಣ್ಣಿಮೆ ದಿವಸ ಒಂದು ಕೆರೆ ಕಟ್ಟೆ ಹತ್ರ ಹೋಗ್ಬಿಟ್ಟು ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ದೇವ್ರನ್ನ ಪೂಜೆ ಮಾಡಿ, ದೊಡ್ಡ ದೊಡ್ಡ ಕ್ಷೇತ್ರಗಳು, ರಾಮೇಶ್ವರಕ್ಕೆ ಹೋಗಿ ಅಲ್ಲಿ ಸಮುದ್ರ ಸ್ನಾನ ಮಾಡೋದು, ಇಲ್ಲಿ ಮಂಜುನಾಥನ ದೇವಸ್ಥಾನಕ್ಕೆ ಹೋಗಿ ಮಂಜುನಾಥನ ದರ್ಶನ ಮಾಡೋದು, ಹೀಗೆ ದೊಡ್ಡ ದೊಡ್ಡ ವಿಶೇಷಗಳೆಲ್ಲ ಆ ಹುಣ್ಣಿಮೆ ದಿವಸ ಇಟ್ಕೋತೀವಿ. ಯಾಕಂದರೆ ಅದು ತುಂಬಿದ ಚಂದ್ರನ ನೋಡೋದು ಭಾಳ ವಿಶೇಷ. ಪೂರ್ಣ ಫಲ ಸಿಗುತ್ತೆ ಅಂದರೆ ಬೆಳದಿಂಗಳು ಅನ್ನೋದು ಒಂದು ಕಡೆ ಇಲ್ದರೆ ಮತ್ತೆ 15 ದಿವಸಕ್ಕೆ ಚಂದ್ರ ಹಾಗೆಯೇ ಕರಗೋಗ್ತಾ ಇರ್ತಾನೆ. ಇನ್ನು 15 ದಿವಸಕ್ಕೆ ಅಮಾವಾಸ್ಯೆ ಬಂದ್ಬಿಡ್ತೈತೆ. ಅಮಾವಾಸ್ಯೆ ಬಂದಮೇಲೆ ಅವನ ಬಿಂಬ ಮತ್ತೆ ನೋಡಬೇಕಾದ್ರೆ ನಾವು 30 ದಿವಸ ಕಾಯಬೇಕು. ಆ 30 ದಿವಸ ಕಾದು ಮತ್ತೆ ಚಂದ್ರನ ನೋಡಿ ಮತ್ತೆ ಇದು ಮಾಡೋ ಹೊತ್ತಿಗೆ ನಮಗೆ ಅಷ್ಟು ತಡವಾಗುತ್ತೆ. ಆ ತಡ ಎಲ್ಲ ಇಲ್ಲದೆ ಒಳ್ಳೆ ದಿವಸ ಎಲ್ಲ ನಾವು ಒಂದು ಒಳ್ಳೆ ಕಾರ್ಯ ಮಾಡಬೇಕು. ಒಳ್ಳೆ ಕಾರ್ಯ ಅಂದರೆ ಮುಖ್ಯವಾಗಿ ಭಗವಂತನ ಸೇವೆ ಮಾಡೋದಕ್ಕೆ ಹುಣ್ಣಿಮೆ ದಿವಸ ಭಾಳ ಹೆಚ್ಚಾದದ್ದು. ಗುರುಗಳ ಅನುಗ್ರಹ ಪಡೆಯೋದಕ್ಕೆ ಯಾರಾದರೂ ಒಂದು ಗುರುಗಳ ಹತ್ರ ಹೋಗಿ ದೀಕ್ಷೆ ತೊಗೊಬೇಕಾದ್ರೂ ಹುಣ್ಣಿಮೆ ದಿವಸ ತೊಗೊಂಡ್ರೆ ಭಾಳ ವಿಶೇಷ ಅಂತ ಹೇಳ್ತಾರೆ. ಯಾಕಂದರೆ ತುಂಬಿದ ಚಂದ್ರನ ಒಂದು ಕಳೆ ರೀತಿ ನಮ್ಮ ಬಾಳು ನಾವು ಬದುಕಿ ಬಾಳೋದಕ್ಕೆ ಹುಣ್ಣಿಮೆ ಚಂದ್ರ ಹೇಗೆ ಪೂರ್ಣವಾಗಿರ್ತಾನೋ ಅದೇ ರೀತಿ ನಮಗೆ ಪೂರ್ಣವಾದ ಬಾಳು ಸಿಗುತ್ತೆ ಅಂತ ಒಂದು ದೊಡ್ಡವರು ಹೇಳಿಟ್ಟಿರ್ತಾರೆ. ಆದ್ದರಿಂದ ಆ ಹುಣ್ಣಿಮೆ ದಿವಸ ಒಳ್ಳೆ ಕೆಲಸಗಳು ಮಾಡೋದಕ್ಕೆ ಭಾಳ ವಿಶೇಷ ಅಂತ ಹೇಳ್ತೀವಿ. ಅದರಲ್ಲಿ ಈಗ ಹೇಳಿದ್ರಲ್ಲ ಇವರು ಮುತ್ತೈದೆ ಭಾಗ್ಯ ಅಂತ, ಆ ಭಾಗ್ಯವನ್ನು ಕೊಡ್ತಕ್ಕ. ಈಗ ಒಬ್ಬರ ಮನೆಗೆ ನಾವು ಹೋಗ್ತೀವಿ, ಅವರು ಊಟ ತಿಂಡಿ ಮಾಡಿ ಆರಾಮಾಗಿ ಸ್ನಾನ ಮಾಡಿ ಕೂತಿರೋವಾಗ ನಾವು ಹೋಗಿ ಏನ್ರಿ ನಮಗೆ ಇಂಥ ತೊಂದರೆ ಇದೆ, ಸ್ವಲ್ಪ ನಮ್ಗೆ ಸಹಾಯ ಮಾಡಿ ಅಂತ ಕೇಳಿ, ಅವರು ಮನಸ್ಸು ಚೆನ್ನಾಗಿದ್ದರೆ ನಮ್ಗೆ ಏನು ಮಾಡ್ತಾರೆ, ಓ ಪಾಪ ಏನೋ ಬಂದಿದ್ದಾರೆ, ಏನು ಕೇಳ್ತಿರೋ ಕೊಡ್ತೀವಿ ತಗೊಳ್ಳಿ ಅಂತ ಹೇಳಿಬಿಡ್ತಾರೆ. ಅದೇ ಅವ್ರಿಗೇನಾದರೂ ಮನಸ್ಸಿಗೆ ಸ್ವಲ್ಪ ಸಂಚಲತೆ ಇದ್ದು ಅವ್ರಿಗೇನಾದ್ರು ತೊಂದರೆ ಇದ್ದರೆ ನಾವು ಹೋದರೆ, ಅಯ್ಯೋ ಯಾರಪ್ಪ ಇವ್ರು ಬೇರೆ ಬಂದು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ, ನಾವೇ ತೊಂದರೆನಲ್ಲಿದ್ದೀವಿ ಅಂಥ ಒಂದು ಸ್ಥಿತಿ ಇಲ್ಲದೆ ಪೂರ್ಣ ಚಂದ್ರ ಹೇಗಿರ್ತಾನೆ ಅಂದರೆ ಸಂತೋಷಕರವಾಗಿರ್ತಾನೆ. ಅವತ್ತು ತನ್ನ ಶ್ರೇಯಸ್ಸೆಲ್ಲ ಸಿಕ್ಕಿದೆ, ಆ ಕಳೆಗಳು ಎಲ್ಲ ಒಂದು ಹೋಗಿ ಅವ್ರಿಗೂ ಬೇಜಾರಾಗಿರುತ್ತೆ. 15 ದಿವಸ ತನ್ನ ಇದನ್ನು ಶ್ರೇಯಸ್ಸೆಲ್ಲ ಕಳ್ಕೊಂಡೇ ಬರ್ತಾ ಇರ್ತಾರೆ. ಈ 15 ದಿವಸ ತುಂಬಿ ಚಂದ್ರ ಸಂತೋಷವಾಗಿರ್ತಾರೆ ಅವತ್ತು. ಆವಾಗ ನಾವು ಹೋಗಿ ಅವರಲ್ಲಿ ಬೇಡ್ಕೊಂಡಾಗ, ಅಯ್ಯೋ ನನ್ನ ಮಕ್ಕಳೇನೋ ಬೇಡ್ತಾ ಇದ್ದಾರಪ್ಪ, ಇವ್ರಿಗೆ ಆರೋಗ್ಯ ಭಾಗ್ಯ ಬೇಕು, ಇವ್ರ ಮಕ್ಕಳು ಚೆನ್ನಾಗಿರಬೇಕು, ಇವ್ರಿಗೆ ಮುತ್ತೈದೆ ಭಾಗ್ಯ ಕೊಡಬೇಕು ಅನ್ನೋದನ್ನು ಅವರು ತಡೆ ಇಲ್ಲದೆ ನಮಗೆ ಅನುಗ್ರಹ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ ಖಂಡಿತವಾಗಿ. ಆ ನಂಬಿಕೆಯಿಂದನೇ ಆ ಪೌರ್ಣಮಿ ದಿವಸ, ಹುಣ್ಣಿಮೆ ದಿವಸ ನಾವು ಭಗವಂತನ ಮುಗಿಯೋದು, ಗುರುಗಳ ಹತ್ರ ದೀಕ್ಷೆ ತೊಗೊಳೋದು, ಒಳ್ಳೆ ಸಮುದ್ರ ಸ್ನಾನ ಮಾಡೋದು, ಇಂಥದ್ದೆಲ್ಲ ಇಟ್ಕೊಂಡಿದ್ವಿ. ನಾವು ಎಂಥೋ ಒಂದು ತಪ್ಪು ತಿಳಿದೋ ಏನೋ ಮಾಡಿರ್ತೀವಿ. ಅದು ಯಾವುದು ನಾವು ಏನು ಮಾಡಲಿಲ್ಲರಿ, ನಾವೆಲ್ಲ ಭಾಳ ಇದು ಅಂತ ಹೇಳೋದಕ್ಕಾಗೋದೇ ಇಲ್ಲ. ಏನೋ ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಕಿಂಚಿತ್ತ ಅಳುಕಿದ್ದೇ ಇರುತ್ತೆ, ಏನೋ ಮಾಡಿದ್ದೀವಪ್ಪ, ನಮ್ಗೆ ಗೊತ್ತಿಲ್ಲದಿರೋ ಮಾಡಿದ್ದೀವಿ. ಅದನ್ನೆಲ್ಲ ನಾವು ಕಳ್ಕೊಬೇಕಾದ್ರೆ ಭಗವಂತ ನಿನ್ನ ಅನುಗ್ರಹ ನಮಗೆ ಬೇಕು ಖಂಡಿತ. ಭಗವಂತ ಅನುಗ್ರಹ ಇಲ್ಲದ ಮೇಲೆ ನಾವೆಲ್ಲ ಬದುಕೋದಕ್ಕೆ ಆಗೋದಿಲ್ಲ. ಯಾಕಂದರೆ ಮಾನವ ಜನ್ಮ ಭಾಳ ಒಂದು ಶ್ರೇಷ್ಠವಾದದ್ದು. ಮಾನವ ಜನ್ಮ ಬಲು ದೊಡ್ಡದಯ್ಯ ಅಂತ, ಇದನ್ನು ಹಾನಿ ಮಾಡ್ಕೊಬೇಡಿ, ಉಚ್ಚಪಗಳಿರ ಅಂತ ಹೇಳ್ತಾರೆ ನಮ್ಮ ದಾಸರು. ಹಾಗೆ ಮಾನವ ಜನ್ಮ ತಾಳಿ ಬಂದ ಮೇಲೆ ಏನೇನು ಒಳ್ಳೇದು ಮಾಡಬೇಕು ಅದೆಲ್ಲ ಮಾಡಲೇಬೇಕು. ಇಲ್ಲಾಂದರೆ ಮತ್ತೆ ನಾವು ಹೇಗೆ ಬರ್ತೀವೋ ಹೇಗಿರ್ತೀವೋ ಅದು ಯಾರಿಗಾದ್ರೂ ಗೊತ್ತಿದೆಯೇ? ನಾಳೆ ಏನು ನಡೀತೈತೆ ಅಂತ ನಮಗೇನು ಗೊತ್ತಿಲ್ಲ. ಹಾಗಿರೋವಾಗ ಅಯ್ಯೋ ಬಿಡಿ, ಇನ್ನೊಂದು ಜನ್ಮ ತಾಳಿ ಬಂದ ಮೇಲೆ ನಾವು ಪೂಜೆ ಮಾಡ್ಕೊಳೋಣ, ಭಗವಂತನ ಸೇವೆ ಮಾಡೋಣ, ದಾನ ಮಾಡೋಣ, ಧರ್ಮ ಮಾಡೋಣ ಅನ್ನೋದೆಲ್ಲ ಆಗೋದಿಲ್ಲ. ಗೊತ್ತಿಲ್ಲ, ಈ ನಾಳೆ ನಡೆಯೋದು ನಮ್ಗೆ ಗೊತ್ತಿಲ್ಲ. ಏನಾದರೂ ಗೊತ್ತುಂಟೆ? ಇಲ್ಲ. ಅದು ಭಗವಂತ ಇಟ್ಕೊಂಡಿದ್ದಾನೆ ನಾಳೆ ನಡೀತಕ್ಕಂಥದ್ದು. ಇವತ್ತು ಏನು ನಮ್ಗೆ ಸಿಕ್ಕಿದೆ, ಈ ದಿನವೇ ಸುದಿನವು ಅಂತ ಹೇಳ್ತಾರೆ ನಮ್ಮ ದಾಸರು. ಈ ದಿನ ಸುಖವಾಗಿರ್ತಕ್ಕಂಥದ್ದು, ನಿಮ್ಗೇನು ಸಿಕ್ಕಿದೆಯೋ ಅದನ್ನು ಸಂತೋಷಕರವಾಗಿ ದಾನ ಮಾಡಿ, ಧರ್ಮ ಮಾಡಿ, ಒಳ್ಳೇದು ಮಾಡಿ ಅಂತ ಹೇಳ್ತಾರೆ.
ಆದುದರಿಂದ ಇಂಥ ಹುಣ್ಣಿಮೆ ದಿವಸ ಸಿಕ್ಕಿದಾಗ ನಮ್ಮ ಕೈನಲ್ಲಿ ಆಗಿದ್ದು ಬಡವರಿಗೆ ದಾನ ಧರ್ಮ ಮಾಡೋದು, ಮುತ್ತೈದೆಯರಿಗೆ ಶ್ರೇಯಸ್ಸಾಗಲಿ ಅಂತ ಅರ್ಸ್ಕೊಳೋದು. ನಮ್ಮಂಥವ್ರು ಅರ್ಸ್ಕೊಳೋದೇ ಹೊರತು ನಾವೇನು ಮಾಡೋದಕ್ಕಾಗಲ್ಲ. ಅರ್ಸ್ಕೊಳ್ಬೇಕು ಅವರಿಗೆ, ಅಮ್ಮ ಚೆನ್ನಾಗಿರ್ತಾಯಿ, ನೀವು ನಿಮ್ಮನ್ನು ಭಗವಂತ ಚೆನ್ನಾಗಿ ಇಟ್ಟಿರಲಿ, ಮುತ್ತೈದೆ ಭಾಗ್ಯ ಎಂದೆಂದಿಗೂ ನಿಮಗಿರಲಿ ಅಂತ ಅರಿಸ್ಬೇಕು. ಯಾಕಂದರೆ ಎಲ್ಲರೂ ಪ್ರಪಂಚ ಚೆನ್ನಾಗಿದ್ರೆ ಮಧ್ಯದಲ್ಲಿ ನಾವು ಚೆನ್ನಾಗಿರು. ಲೋಕ ಸಮಸ್ತೆ ಸುಖಿಲೋ ಬಂತು ಅಂತ ಹೇಳ್ತೀವಿ. ಈ ಪ್ರಪಂಚವೆಲ್ಲ ಚೆನ್ನಾಗಿದ್ರೆ ಮಧ್ಯದಲ್ಲಿ ನಾವು ಚೆನ್ನಾಗಿರ್ತೀವಿ. ಒಂದು ಕಡೆ ಬಿರುಗಾಳಿ ಬಂದು ಅವ್ರು ಕಷ್ಟಪಡ್ತಾರೆ ಅಂದರೆ ನಾವು ಮಾತ್ರ ಚೆನ್ನಾಗಿದ್ರೆ ಸಂತೋಷಕರವಾಗುತ್ತೆ? ಇಲ್ಲ, ಎಲ್ಲರೂ ಚೆನ್ನಾಗಿದ್ದರೆ ನಾವು ಅವ್ರ ಮಧ್ಯದಲ್ಲಿ ಒಂದು ವಟವೃಕ್ಷ ಅಂಬತಕ್ಕಂಥದ್ದು, ಆ ವೃಕ್ಷ ಚೆನ್ನಾಗಿದ್ರೆ ಅದರಲ್ಲಿ ಸಾವಿರಾರು ಪಕ್ಷಿಗಳು ಬಂದು ಮನೆ ಮಾಡ್ಕೊಂಡು ಇರ್ತೈತೆ ಅಂತ ಹೇಳ್ತೀವಿ. ಅದೇ ರೀತಿ ನೆಳ್ಳಿಗೆ ಬಿಸಿಲಲ್ಲಿ ಹೋಗ್ತಾ ಇದ್ರೆ ಆ ನೆಳ್ಳಲ್ಲಿ ಹೋಗಿ ನಾವು ನಿಂತ್ಕೊಂಡ್ರೆ ಆ ತಂಪಾದ ಗಾಳಿ ಎಷ್ಟು ಸಂತೋಷಕರವಾಗಿರುತ್ತೆ. ಓಕೆ, ನಿಮ್ಮ ಹತ್ರ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರೇ, ವಟ ಸಾವಿತ್ರಿಯ ವಿಶೇಷದ ಬಗ್ಗೆ ಇನ್ನಷ್ಟು ತಿಳ್ಕೋಣ. ಅದರ ಜೊತೆಗೆ ಮುತ್ತೈದೆ ಭಾಗ್ಯಕ್ಕಾಗಿ ಮಾಡುವಂತಹ ಇನ್ನಷ್ಟು ವ್ರತಗಳ ಬಗ್ಗೆ ಮಾಹಿತಿ ಪಡ್ಕೋಣ. ಅದಕ್ಕೂ ಮುಂಚೆ ಒಂದು ಬ್ರೇಕ್.